ಕನೆಕ್ಟ್ ಮಾಡಿದ ತಕ್ಷಣ ಏನಂತ ಬರುತ್ತೆ ನಿಮಗೆ, ಪೇ ಟು ಯೂಸ್ ಓಲಾ ಚಾರ್ಜರು. ಇದು ಓಲಾದು ಹೊಸ ಸ್ಕ್ಯಾಮ್. ಇದು ಓಲಾ ಗಾಡಿಗಳು ತಗೊಳ್ಳೋರು ಸ್ವಲ್ಪ ಯೋಚನೆ ಮಾಡಿ ತಗೊಳ್ಳಿ. ಮ್ಯಾಪ್ ಕೂಡ ಓಪನ್ ಆಗ್ತಾ ಇಲ್ಲ ನೋಡಿ, ಈಗ ಕೂಡ ಹೆಂಗಾಗ್ಬಿಟ್ಟಿದೆ, ಎಲ್ಲ ಪೂರ್ತಿ ಸ್ಕಿನ್ ಔಟ್ ಆಗ್ಬಿಟ್ಟಿದೆ. 1 hour ಸರ್ಕಸ್ ಮಾಡಿದ್ರು, ಲಾಸ್ಟಿಗೆ ಚಾರ್ಜ್ ಆಗಲಿಲ್ಲ. ಹೀಗೆ ಸ್ವಲ್ಪ ಕೆಲಸ ಇತ್ತು, ಹೊರಗಡೆ ಬಂದಿದ್ದೆ. ಗಾಡಿನಲ್ಲಿ ಸ್ವಲ್ಪ ಚಾರ್ಜಿಂಗ್ ಕಡಿಮೆ ಇತ್ತು, ಅದಕ್ಕೋಸ್ಕರ ಚಾರ್ಜಿಂಗ್ ಹಾಕೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ. ಇವಾಗ ನೋಡಿ 56% ಇದೆ, 56 ಕಿಲೋಮೀಟ್ರ್ ಇದೆ, 37% ಇದೆ ಓಲಾ ಚಾರ್ಜರ್. ಇದು ಕೂಡ ಜಾಮ್ ಆಗಿತ್ತು, ಓಪನ್ ಮಾಡಿದ್ದೀನಿ. ಇವಾಗ ಕನೆಕ್ಟ್ ಮಾಡಿದ್ದೀನಿ ನೋಡಿ. ಕನೆಕ್ಟ್ ಮಾಡಿದ ತಕ್ಷಣ ಏನಂತ ಬರುತ್ತೆ ನಿಮಗೆ, ಪೇ ಟು ಯೂಸ್ ಓಲಾ ಚಾರ್ಜರು. 22 ರೂಪೀಸಿಗೆ 1.25 ಕಿಲೋವಾಟ್ಸು ಚಾರ್ಜ್ ಆಗುತ್ತಂತೆ. ಓಕೆ, ಅದಾದ್ಮೇಲೆ ನೋಡಿ ಇಲ್ಲಿ 37% ಐತೆ, ಇಲ್ಲಿ 56 ಕಿಲೋಮೀಟ್ರ್ ಐತೆ. ಇಲ್ಲಿ ಅಮೌಂಟ್ ಡ್ಯೂ ಅಂತ ತೋರಿಸಿದೆ, 0 ಇದೆ. ಕಿಲೋವಾಟ್ಸ್ ಚಾರ್ಜ್ಡ್ ಅದು 0 ಇದೆ. ಆಲ್ಮೋಸ್ಟ್ 1 hour ಆಯಿತು, ಅವಾಗಿಂದ ಕೂಡ ಹಿಂಗೆ ಇದೆ. ಮೆಟ್ರೋ ಹತ್ರ ಕೂಡ ಹೋಗಿದ್ದೆ, ಮೆಟ್ರೋ ಹತ್ರ ಕೂಡ ಅದೇ ಪ್ರಾಬ್ಲಮ್, ಅಲ್ಲೂ ಕೂಡ ಚಾರ್ಜ್ ಆಗ್ತಾ ಇಲ್ಲ. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿಗೆ ಬಂದೆ, ಇಲ್ಲೂ ಕೂಡ ಆಗ್ತಾ ಇಲ್ಲ. ಕೆಂಗೇರಿ ಹತ್ರ ಹೋಗಿದೆ, ಕೆಂಗೇರಿ ಹತ್ರ ಕೂಡ ಆಗ್ತಾ ಇಲ್ಲ. ಅವ್ರದ್ದೊಂದು ಗಾಡಿ ಇದೆ, ಅವ್ರದ್ದು ಗಾಡಿ ಕೂಡ ಸೇಮ್ ಪ್ರಾಬ್ಲಮ್ ಇದೆ. ಅಮೌಂಟ್ ತೊಗೊಳ್ಳಿ, ಬೇಡ ಅಂತ ಇಲ್ಲ, ಬಟ್ ತೊಗೊಂಡಿದ್ದ ತಕ್ಷಣ ಕರೆಕ್ಟಾಗಿ ವರ್ಕ್ ಆಗ್ಬೇಕು ತಾನೆ, ಯಾವುದೂ ವರ್ಕ್ ಆಗ್ತಾ ಇಲ್ಲ. ಇವಾಗ ನೋಡಿ ಎಷ್ಟಿದೆ ಅಷ್ಟೇ ಇದೆ, 56%. ಇಲ್ಲಿ ಹೋಗ್ಬಿಟ್ಟು ನಿಮಗೆ ಓಲಾ ಚಾರ್ಜ್ ಹಿಸ್ಟ್ರಿ ಚೆಕ್ ಮಾಡಿದರೆ ಇಲ್ಲಿ 5 ರೂಪೀಸ್ ಪೇಮೆಂಟ್ ಮಾಡ್ಬೇಕಂತ ತೋರಿಸ್ತೈತೆ. ಇಲ್ಲಿ ನೋಡಿದ್ರೆ 1 ಪಾಯಿಂಟ್ ಕೂಡ ಚಾರ್ಜ್ ಆಗಿಲ್ಲ. ಏನು ಮಾಡ್ಬೇಕು ಇವಾಗ? ಆಗಲ್ಲ ಅಂದರೆ ತೆಗೆದ್ಬಿಡಿ. ಎಷ್ಟು ತೋರಿಸಿದೆ ಅಮೌಂಟು? 2 ರೂಪಾಯಿ ತೋರಿಸುತ್ತಾ? ನಂದು ಆಲ್ರೆಡಿ 5 ರೂಪೀಸ್ ಆಗಿದೆ, ಬಟ್ ಇನ್ನೂ ಚಾರ್ಜ್ ಆಗಿಲ್ಲ. ಆಯ್ತು ಬನ್ನಿ ನೋಡೋಣ, ಬೇರೆ ಕಡೆ ಎಲ್ಲಾದರೂ ಚಾರ್ಜರ್ ಇದೆ ಚೆಕ್ ಮಾಡ್ಕೊಂಡು ಚಾರ್ಜ್ ಮಾಡ್ಕೊಳ್ಳೋಣ. ಇಲ್ಲ ಅಂತಂದರೆ ಮನೆಗೆ ಹೋಗ್ಬಿಟ್ಟು ಚಾರ್ಜಿಂಗ್ ಹಾಕಬೇಕಾಗುತ್ತೆ. ಬರೀ 36% ಇದೆ ನೋಡಿ, ಅಲ್ಲಿಂದ ಬರೋ ಶೋಡ 1% ಅಮಾರು. ತೊಗೊಳ್ಳಿ, ಬೇಡ ಅಂತಿಲ್ಲ ಅಮೌಂಟು, ಬಟ್ ಸರ್ವಿಸ್ ಕೊಟ್ಟಿದ ತಕ್ಕನಾಗ ಅಮೌಂಟ್ ತೊಗೊಬೇಕು ತಾನೆ. ಏನು ಸರ್ವಿಸೇ ಇಲ್ಲ ಅಂತಂದರೆ ಅಮೌಂಟ್ ಏನಕ್ಕೆ ತೊಗೊಳ್ಬೇಕು ಇವನು? ಎಷ್ಟು ಜನ ತೊಗೊಂಡಿರ್ತಾರೆ ಇದನ್ನು ನೋಡ್ಬಿಟ್ಟು. ತುಂಬ ವರ್ಸ್ಟು ಮಾಡ್ಬಿಟ್ಟಿದ್ದಾನೆ ಇತ್ತೀಚೆಗೆ. ಅಟ್ಲೀಸ್ಟು ಎಲ್ಲಿ ಚಾರ್ಜರ್ಗಳಿದೆ ಆ ಚಾರ್ಜರ್ಗಳಾದರೂ ವರ್ಕ್ ಆದರೆ ಹೆಂಗೆ ಒಂದು ಚಾರ್ಜಿಂಗ್ ಮಾಡ್ಕೊಂಡು ಹಾಕೊಂಡು ಹೋಗ್ಬೋದು. ಪೇಮೆಂಟೇ ತೊಗೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ. ಅಲ್ಲಿ ಒಂದು ಕಡೆ ತೋರಿಸುತ್ತೆ ಚಾರ್ಜರ್ ವರ್ಕ್ ಆಗ್ತಿದೆ ಅಂತ ಹೇಳ್ಬಿಟ್ಟು, ಅಲ್ಲಿಗೆ ಹೋದ್ರೆ ಅಲ್ಲಿ ಚಾರ್ಜರೇ ವರ್ಕ್ ಆಗ್ತಿರಲ್ಲ. ಏನು ಅಲ್ಲಿಂದ ತೆಳ್ಕೊಂಡು ಹೋಗ್ಬೇಕಾ ಗಾಡಿನ? ಆಗ್ತಿದೆ ಅಂದರೆ ಆಗ್ತಿದೆ, ಇಲ್ಲ ಅಂತಂದರೆ ಇಲ್ಲ. ನೀಟಾಗಿ ತೋರಿಸ್ಬಿಡ್ಬೇಕು. ಇವಾಗ ನೋಡಿ ಏತರು ಎಲ್ಲಿ ವರ್ಕ್ ಆಗ್ತಿದೆ ಅಂತ ಹೇಳಿದ್ರೆ ಅಲ್ಲಿ ವರ್ಕ್ ಆಗ್ತಿರುತ್ತೆ ಕಂಪಲ್ಸರಿ, ಎಲ್ಲಿ ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ಅಲ್ಲಿ ವರ್ಕ್ ಆಗ್ತಿರಲ್ಲ. ಬೇಕಾದ್ರೆ ಚಾರ್ಜ್ ಮಾಡ್ಕೊಳ್ತಾರೆ, ಇಲ್ಲ ಅಂತಂದ್ರೆ ಹಾಗೆ ಹೋಗ್ತಾರೆ. ಇವನ್ ಎಲ್ಲಾ ಕಡೆ ವರ್ಕ್ ಆಗ್ತಿದೆ ಅಂತ ತೋರಿಸ್ಬಿಟ್ಟು ಅಲ್ಲಿ ತನಕ ಹೋದ್ಮೇಲೆ ಅಲ್ಲಿ ವರ್ಕ್ ಆಗ್ತಿಲ್ಲ ಅಂತ ಇನ್ನೊಂದ್ ಕಡೆ ಹೋದ್ರೆ ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ಅಲ್ಲಿಗೆ 0 ಆಗ್ಬಿಡುತ್ತೆ. ಎಲ್ಲ ಹಾಕೋಬೇಕು ಚಾರ್ಜಿಂಗ್. ಮತ್ತೆ ಓಲಾ ಗಾಡಿಗಳು ತಗೊಳ್ಳೋರು ಸ್ವಲ್ಪ ಯೋಚನೆ ಮಾಡಿ ತಗೊಳ್ಳಿ. ಇವ್ರ ಸರ್ವಿಸಿಗೆ ಇವ್ರು ಇದಕ್ಕೆ ತಗೊಂಡ್ಬಿಟ್ರೆ ಏನಿಲ್ಲ, ಮತ್ತೆ ತಿಳ್ಕೊಂಡು ಓಡಾಡಬೇಕಾಗುತ್ತೆ. ನೋಡೋಣ. ಇವಾಗ ಮೋದಿ ಹಾಸ್ಪಿಟಲ್ ಹತ್ರ ಹೋಗ್ತಿದ್ದೀನಿ. ಅದು ರಿಲಯನ್ಸ್ ಡಿಜಿಟಲ್, ರಿಲಯನ್ಸ್ ಟ್ರೆಂಡೋ ಬರುತ್ತೆ ಬಿಲ್ಡಿಂಗು. ಅದ್ರ ಕೆಳಗಡೆ ಅಂಡರ್ಗ್ರೌಂಡ್ನಲ್ಲಿ ಬೂಸ್ಟರ್ಗಳಿದಾವೆ 3. ಅದರಲ್ಲಿ ಎಷ್ಟು ವರ್ಕ್ ಆಗ್ತೈತೆ, ಇಲ್ಲ ವರ್ಕೇ ಆಗ್ತಿಲ್ವಾ? ವರ್ಕ್ ಆಗ್ತಿದ್ರೆ ಎಷ್ಟು ಜನ ಇದಾರಲ್ಲಿ ನೋಡೋಣ. ನೋಡಿ ಲಾಸ್ಟಿಗೆ ಚಾರ್ಜಿಂಗ್ ಸ್ಟೇಷನ್ ಎಲ್ಲಿದ್ದಾವೆ ಅಂತ ಹುಡ್ಕೋಣ ಅಂತ ಹೇಳಿದ್ರೆ ಮ್ಯಾಪ್ ಕೂಡ ಓಪನ್ ಆಗ್ತಾ ಇಲ್ಲ, ಆಫ್ಲೈನ್ ಅಂತೆ. ಮೊಬೈಲ್ ವೈಫೈ ಕನೆಕ್ಟ್ ಮಾಡೋಣ ತಡಿ. ಇವಾಗ ವೈಫೈ ಕನೆಕ್ಟ್ ಮಾಡಿದ್ರೆ ಬರ್ತೈತೆ. ಬನ್ನಿ ಹೋಗೋಣ. ಇವಾಗ ಲೆಫ್ಟಿಗೆ ತೋರಿಸ್ತೈತೆ, ಲೆಫ್ಟಿಗೆ ಹೋಗೋಣ. 4 ಕಿಲೋಮೀಟ್ರು ನೋಡೋಣ ಅಲ್ಲಿ ಪರಿಸ್ಥಿತಿ ಏನು ಅಂತ ಹೇಳ್ಬಿಟ್ಟು. ಅಟ್ಲೀಸ್ಟು ಹೇಳ್ಬೇಕು ತಾನೆ, ಅಪ್ಡೇಟ್ ಮಾಡ್ತಾ ಇದ್ದೀನಿ, ಇಮೇಲಿಂದ ಅಮೌಂಟ್ ಚಾರ್ಜಸ್ ಆಗುತ್ತೆ, ಯಾವುದೇ ಫೀಚರ್ಸ್ ವರ್ಕ್ ಆಗಲ್ಲ ಅಂತ ಹೇಳ್ಬಿಟ್ಟು. ಕೇಳ್ದಾನೆ ಈ ಥರ ಅಪ್ಡೇಟ್ ಕೊಟ್ಬಿಟ್ರೆ ಏನು ಮಾಡಬೇಕು? ಈಗ ನೋಡಿ ಥರವ್ರು ಕೊಟ್ಟಿದ್ದಾರೆ, ಬೇಕಂದ್ರೆ ಆ ಫೀಚರ್ ತೊಗೊಳ್ಳಿ, ಇಲ್ಲಾಂದ್ರೆ ನಾರ್ಮಲ್ ಗಾಡಿ ತೊಗೊಳ್ಳಿ ಅಂತ ಹೇಳಿದ್ರು. ಬೇರೆ ವಿಡನಲ್ಲಿ ಕೂಡ ಅದೇ ಥರ ಮಾಡಿದ್ರು, ಹೀರೋನಲ್ಲಿ. ಇವನ್ ಕೂಡ ಫಸ್ಟೇ ಹೇಳ್ಬೋದಿತ್ತು ತಾನೆ. ಇದು ಓಲಾದು ಹೊಸ ಸ್ಕ್ಯಾಮ್. ಇದು ಚಾರ್ಜಿಂಗ್ ಹಾಕಿದ್ರು ಕೂಡ, ಚಾರ್ಜಿಂಗ್ ಆಗದೆ ಇದ್ರು ಕೂಡ ಚಾರ್ಜಸ್ಗಳು ಪೇ ಮಾಡಬೇಕು. ಇನ್ನು ಎಷ್ಟು ಸ್ಕ್ಯಾಮ್ ಮಾಡ್ತಾರೆ ನೋಡೋಣ. ಇವಾಗ ಬಂದೆ ಮೋದಿ ಹಾಸ್ಪಿಟಲ್ ಹತ್ರ. ಎಲ್ಲಿ 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 ರಿಲಯನ್ಸ್ ಡಿಜಿಟಲ್ ಇಲ್ಲಿದೆ ನೋಡಿ. ಸದ್ಯಕ್ಕೆ ಯಾರು ಇದ್ದಂಗಿಲ್ಲ ಇಲ್ಲಿ. ನೋಡೋಣ. ಮೇಲ್ಗಡೆ ಅಂತೂ ಯಾರಿಲ್ಲ, ಕೆಳಗಡೆ ಏನಾದರೂ ಯಾರಾದರೂ ಇದಾರ ನೋಡೋಣ. ಇಲ್ಲ ಅದನ್ನು ಕೂಡ ಆಫ್ ಮಾಡಿಬಿಟ್ಟಿದಾರ ನೋಡೋಣ. ಇದ್ದಾರೆ 3 ಜನ. ಆಗಿಲ್ವಾ ನಿಮ್ದು? ಎಷ್ಟೊತ್ತಾಗುತ್ತಿನ್ನ? ಇನ್ನು 1/2 hour. ತಾತ ಇಲ್ವಾ? ಇರ್ಲಿ ಬಿಡಿ, ಇಲ್ಲನ. ನಿಮ್ದು ಆಯ್ತಲ್ಲ, ನಿಮ್ದು ಒಂದು ಗಾಡಿ ತೆಗಿತೀರಲ್ಲ ಇವಾಗ ಇಲ್ಲೇ ಬಂದೆ ರಿಲಯನ್ಸ್ ಡಿಜಿಟಲ್ ಹತ್ರ ನೋಡಿ. ಈಗ ಕೂಡ ಹೆಂಗಾಗ್ಬಿಟ್ಟಿದೆ, ಎಲ್ಲ ಪೂರ್ತಿ ಸ್ಕಿನ್ ಔಟ್ ಆಗ್ಬಿಟ್ಟಿದೆ. ಅದರಲ್ಲಿ ಒಂದು ವರ್ಕ್ ಆಗ್ತಿಲ್ಲ, ಟೋಟಲ್ 3 ಇದ್ದಾವೆ. ಈಗಿನ ಪರಿಸ್ಥಿತಿಯಲ್ಲಿ ಇದು ಕೂಡ ಹಿಂಗೆ ಇದೆ, ಎಲ್ಲ ಟೇಪ್ ಹಾಕ್ಬಿಟ್ಟು ಎಲ್ಲ ಹಂಗೆ ರೆಡಿ ಮಾಡಿದ್ದಾರೆ. ಅದೊಂದಿದೆ.
ಟೋಟಲ್ 3 ಜನ ಇದ್ದರು. ಇವಾಗ ಅವ್ರದ್ದಾದ್ಮೇಲೆ ನಂದು ಹಾಕೋಬೇಕು. ಇಲ್ಲೂ ಟೈಮಿಂಗ್ ಇದೆ. ನಿಮಗೆ ಎಷ್ಟೊತ್ತು ಅಂತ ಹೇಳಿದ್ರೆ ಸಾಯಂಕಾಲ 8 ಗಂಟೆ ತನಕ ಏನೋ ಇರ್ಬೋದು ಇಲ್ಲಿ. 8 ಚಾರ್ಜ್ ಆಯಿತು. 12:15 ಬಂದಿದ್ದಕ್ಕೆ 2:15 ಆಯಿತು. ಯಾಕಪ್ಪ ಓಲಾದವ್ರು ಯಾರಾದರೂ ನೋಡ್ತಾ ಇದ್ರೆ ಅಷ್ಟು ನೋಡ್ಬಿಟ್ಟು ರೆಡಿ ಮಾಡಿಸಿ ಚಾರ್ಜರ್ಗಳು. ಅಮೌಂಟ್ ತೊಗೊಳ್ಳಿ, ದುಡ್ಡು ತೊಗೊಳ್ಳಿ, ಬೇಡ ಅಂತ ಹೇಳಲ್ಲ. ಬಟ್ ಎಲ್ಲೆಲ್ಲಿ ಇದೆ ಅಂತ ಇದೆ ಅದೆಲ್ಲ ವರ್ಕ್ ಆಗೋ ಥರ ಮಾಡಿ ಅಷ್ಟೇ.